ಅವ್ರು ಈ ಆಟದಲ್ಲಿ ಈ ಬೆಳಗಿನ ಜಾಮ ಒಂದು ಕಾಲು ಗಂಟೆ ಇರುವತ್ತಿಗೆ ಹೋಗ್ತಾರೋ ಈ ಸಂಗೀತಗಾರನ ತಾಳಕ್ಕೆ ಹೋಗಿ ಮುಖ ತಕೊಂಡ್ ಪ್ಯಾಂಟ್ ಶಿಸ್ತು ಪ್ಯಾಂಟ್ ಇನ್ ಶರ್ಟ್ ಎಲ್ಲ ಕಂಡ್ರೆ ನೀವು ಆಫೀಸರ್ ಹಿಂಪಿಗಿ ನಾನು ಹೋಗುದು ನೋಡ್ಲಿಕ್ಕೆ ಚಂದ ಚಂದ ಏನ ಅಂದ್ರೆ ಎಂತ ಇಲ್ಲ ನೀವು ಬೊಪ್ಪು ಕೇಳಿರಂಬ್ರಲ್ಲ ಅಂದೆ ನಿಂಗ ನಾನೆಂತ ಕೇಳುದು ಮರೆ ಅಲ್ಲ ಸಂಕಪ್ಪ ಶೂರಂಗ್ ಮರ್ಯಾದ್ಯಾ ನಿಮ್ಮೊಂದು ಒಳ್ಳೆ ಹುಡುಗಿ ಅಂತ ಯಾರೇನ ಹೇಳುದಿಲ್ಲ ಅದು ಬೇಡ ಘನ ಪ್ರಚಂಡ ಪವನ ಶ್ರೀ ವಿಘ್ನೇಶ್ವರ ಪಾತು ಮಾಂ. ನಿಮಗ್ ಶಿಷ್ಯರಿದ್ದಾರ? ಹೌದು, ನಗೆಡ್ತ ಹೇಳಿದ್ರು ಶಿಷ್ಯರಂತ ಯಾರಿಲ್ಲ, ಬಟ್ ಗಣಗಳಿದ್ದಾರೆ, ತಾಳ ಹಿಡಿದು ಕೂಡ ನಾನು ಬರ್ತೇನೆ ಅಂದಿದ್ರು. ಹೌದು, ನಾನು ಅವತ್ತು ಭಾಷಣ ಹೇಳಿದೆ. ಅದು ಒಳ್ಳೆ ಕ್ಲಾಪ್ ಇತ್ತು, ಆಯ್ತು. ಅದ್ರ ನಂತರ ಸಿದ್ದಾಪುರ ಒಂದು ಸನ್ಮಾನ ಆಯ್ತು ಅವ್ರಿಗೆ. ಅವತ್ತು ನಾನೇ ಮಾತಾಡಿದವ್ರ ಬಗ್ಗೆ. ಅದು ನೋಡಿ, ಅದು ಎಂತ ನಮ್ಗೆ ಗೊತ್ತಿಲ್ಲ. ಈ ಮಡಮಗ್ಗಿ ಬಹುಶೆಟ್ರ ವೇದಿಕೆಯಲ್ಲಿ ಇದ್ದಿದ್ರು. ಅಪ್ಪಯ್ಯ ಅವರು ನಾವೆಲ್ಲ ಸೇರಿ ನನ್ನನ್ನು ಮಾತಾಡ್ಸೋ ಕರೆದ್ರು. ನಾವ್ರ ಆಗ ಸನ್ಮಾನಕ್ಕೆ ಉತ್ತರ ಕೊಟ್ಟ ಹೇಳಿದ್ರು, ನನ್ಗೆ ಈ ರಂಗದಲ್ಲಿ ಜನ ಬೇಕು ಬೇಕಂತಿರುವಾಗಲೇ, ನೀವೀಗ ಚಪ್ಪಾಳೆ ತಟ್ಟುವಾಗಲೇ ನಾನು ಇಲ್ಲಿಂದ ದೂರ ಹೋಗ್ಬೇಕು ಅಂತ ನನ್ಗೆ ಆಸೆ. ಭಾಷಣದಲ್ಲಿ ಅದು ಹೇಳಿದ ಕೂಡ ಚೌಕಿ ಒಳಗೆ ನಾವ್ರೊಟ್ಟಿಗೆ ಬೋಶೆಟ್ರು ಹೋದ್ರೆ ನಾನು ಹೋದೆ. ಬೋಶೆಟ್ರು ಸಮಾಜವ್ರು ಮಾಡಿ ಎಂತ ನೋಡ್ರೆ ಹಾಗೆಲ್ಲ ಮಾತಾಡ್ಬಾರ್ದು ನೀವು. ನಾವ್ರನ್ನ ಹೇಳ್ತಿದ್ವಿ, ನಿಮ್ಗೆ ಗೊತ್ತಿಲ್ಲ ಬೋಶೆಟ್ರೆ, ಇದು ಇದ್ದಕ್ಕೆ ನಂಗೆ ಬೆಲೆ ಅಷ್ಟೇ, ಇದು ಹೋದ್ರೆ ಬೆಲೆ ಇಲ್ಲ. ಯಾರು ಹೇಳಿರು ಮರುವಂತೆ ನರಸಿಂಹದಾಸಿ ಎಂತ ದೊಡ್ಡ ಭಾಗವತ. ಇವತ್ತು ಅವ್ರ ಪರಿಸ್ಥಿತಿ ಏನಾಗಿದೆ. ಹಾಗಾಗಿ ನಾನು ಅವಾಗ ಆರ್ಥಿಕ ಸ್ಥಿತಿ ಸರಿ ಇಲ್ಲ. ಭಾಗವತರ ಹೆಸರು ಬಿಟ್ರೆ ಹೌದೌದು, ಈಗ ನಾವು ಇತ್ತೀಚೆಗೆ ನಾನ್ ಕಂಡಾಗು ಈಗ ಒಂದು 10 ವರ್ಷದಿಂದ ಈಚೆ ಒಂದು ಯಕ್ಷಗಾನ ಭಾಗವತರಿಗೆ ಒಂದು ವ್ಯಾಲ್ಯೂ ಅಥವಾ ಆರ್ಥಿಕ ಸ್ಥಿತಿ ಒಡ್ಡಿಲ್ಲ ಇಟ್ಬಿಟ್ರೆ ಅಲ್ಲಿವರೆಗೆ ಹೆಸರು ಮಾತ್ರ ಬಿಟ್ರೆ ಮತ್ತೇನಿಲ್ಲ. ಮತ್ತೆ ನೋಡಿ, ನೀವು ಒಂದು ಹೇಳಿಲ್ಲ ಭಾಗವತಿಗೆ ವ್ಯಾಲ್ಯೂ ಅಂತ. ನಾವೆಲ್ಲ ಆಟ ನೋಡುವಾಗ ಮೊದಲ ಆಟ ನೋಡುವಾಗ ಆ ವೇಷಧಾರಿಯಿಂದ ಮಾತು ಕತೆ ಅಭಿನಯ ನೋಡ್ತಿದ್ವಿ. ನಾವ್ರ ಪ್ರದೇಶವೇ ಹೇಳ್ತಾರೆ ಅಂದ್ರೆ ಆಲೋಚನೆ ನಮ್ಗೆ. ಅವ್ರ ಮಾತು ಯಾವ್ದಕ್ಕೆ ಅಂತಿಲ್ಲ, ರಂಗವನ್ನು ಹೇಗೆ ಆಡ್ತಾರೆ ಮತ್ತೆಂತ ಗೊತ್ತುಂಟ, ಅವರ ಕೂತ್ಕೊಂಡು ಆ ಜಾಪು ಅದೇ ನಮಗೊಂದು ಅನುಕರಣೆ. ಮತ್ತೆ ಎರಡದಾಗಿ ಆ ರಂಗವನ್ನು ಆಳುವುದು. ಹೌದೌದೌದು, ಅವರು ಬಂದ ಮೇಲೆ ಅವ್ರು ಹೇಳಿದ ಹಾಗೆ. ಹೌದೌದು, ಅದು 1 ಇಂಚು ಆಚೆ ಹೋಗ್ಲಿಕ್ಕಿಲ್ಲ. ಅದು ಮತ್ತೆ ಬೇರೆ ಅಪಸವ್ಯಕ್ಕೆ ಹೋಗ್ಲಿಕ್ಕೆ ಇಲ್ಲ. ಅದು ನೋಡ್ರ ಅಲ್ಲ, ಅದು ಒಂದು ಅಪಸವ್ಯಕ್ಕೆ ಒಂದು ಉದಾಹರಣೆ ಕೊಡ್ತೇನೆ ನಾನು. ನನ್ನ ಎದುರೇ ಆಯ್ತು ಅದು. ಅವ್ರು ಈ ಆಟದಲ್ಲಿ ಈ ಬೆಳಗಿನ ಜಾಮ ಒಂದು ಕಾಲು ಗಂಟೆ ಇರುವತ್ತಿಗೆ ಹೋಗ್ತಾರೋ ಈ ಸಂಗೀತಗಾರನ ತಾಳಕ್ಕೆ ಹೋಗಿ ಮುಖ ತಕೊಂಡ್ ಪ್ಯಾಂಟ್ ಶಿಸ್ತು ಪ್ಯಾಂಟ್ ಇನ್ ಶರ್ಟ್ ಎಲ್ಲ ಕಂಡ್ರೆ ನೀವು ಆಫೀಸರ್ ಹಿಂಪಿಗಿ ನಾನು ಹೋಗುದು ನೋಡ್ಲಿಕ್ಕೆ ಚಂದ. ನಾವೆಲ್ಲ ಹೋಗುದು, ನಮಗೆ ಅವ್ರು ಪ್ಯಾಂಟ್ ಅಲ್ಲಿ ಇನ್ ಶರ್ಟ್ ಮಾಡ್ತಾರೆ, ನಮ್ಮ ನೀವು ನೋಡುದು ಏನೋ ಅಂದ್ರೆ ಅಷ್ಟೇ, ಹೆಚ್ಚು ಮಾತಾಡೋ ಪುರ್ಸೋತಿಲ್ಲ. ಅವತ್ತು ಅವ್ರು ಅದೆಲ್ಲ ಮಾತಾಡಲ್ಲ, ಆ ಸಂಗೀತಗಾರನ ಪ್ರೀತಿದ್ರು. ಅವ ಎಂತಂದ್ರೆ ರಂಗಕ್ಕೆ ಪ್ರದಕ್ಷಿಣೆ ಆಗಿ ಬರ್ಬೇಕಂತ, ಅಪ್ರದಕ್ಷಿಣೆ ಆಗಿ ಬಂದ ಅಂತ. ನಿಮ್ಗೆಲ್ಲ ಭಾಷೆ ಇತ್ತಾನ ನಿಮ್ಗೆ? ನೀವು ನಿದ್ರೆ ಮಾಡ್ತೀರಿ, ಕಲಿಕಿದ್ನಲ್ಲ, ಎಲ್ಲಿಂದ ಬಂದದ್ ನೀನು? ಹಿಂಗ್ ಬಪ್ಪಿಗೆ ಹೆದರ್ಕಂಡ ನೋಡ್ರಕ್ಕೋಸ್ಕರ ಹಾಗ ಆಚೆಯಿಂದ ಬಂದೇನು. ಹೌದು, ನಿರ್ಗಮನ ಮಾಡುವಾಗ ಅಂತದ್ದು ಅವರು ಅದು ಸರಿಯಲ್ಲ. ಆಚೆ ಬಾಗಿಲು ಇದು ನೋಡ್ರು ಅಂದ್ರೆ ಅವನು ಹೆದರಿರ್ಬೋದು, ತುಂಬಾ ಇರ್ಬೋದು. ಪಾಪ ಹೆದರ್ಕೊಂಡು ಆಚೆಗೆ ಬಂದ. ಅಂತೂ ಜೋರ್ ಮಾಡೋದು ನಂಗೆ ಕರೆಕ್ಟ್ ಗೊತ್ತಿತ್ತು. ನಾನು ಅವಾಗ ನಮ್ಮ ಹತ್ರ ಮಾತುಕತೆ ಇಲ್ಲೇ ಇರ್ಬೇಕಲ್ಲ, ಅದಾಗಿ ಯಾರ ಹತ್ರ ಇಲ್ಲ ಮಾತಾಡ. ಮತ್ತೆ ನಮ್ಮಂತ ಯುವಕರಿಗೆ ಒಂದು ಎಂತ ಇನ್ಸ್ಪಿರೇಷನ್ ಅಂದ್ರೆ, ಇವತ್ತಿಗೂ ನಾನು ಹೇಳ್ತೆ, ಕಾಳಿಂದ ಅವರ ಸಾಲಿಗ್ರಾಮ ಮೇಳದಲ್ಲಿ ಅವ್ರ ಮೇನ್ ಭಾಗವತ್ರ ಆಗ್ಲಿಲ್ಲ. ಮರಿಯಪ್ಪಾಚಾರ್ಯ ಮೇನ್. ಸರಿ, ಅವ್ರು ಯಾವ ಅಂಗಿ ಹಾಕ್ತಾರೆ, ಕೊಯ್ಯಲ್ಲಿ ಎಂತ ಹೇಳ್ಕೊಳ್ತಾರೆ, ಖರ್ಚಿಪ್ಪು, ಆ ಕಲರ್ ನಮ್ಮ ಮೇಲೆ ಪ್ರಭಾವ. ನೀವು ಅದನ್ನ ಅನುಕರಣೆ ಇನ್ನೂ ಅನ್ಕೊಂಡ್ ನಂಗೆ ನೀಲಿ ಅಂಗಿ ಅವ್ರು ಹಾಕ್ತಿದ್ರು ಆಗ, ಒಂದು ಬಿಳಿ ಟವೆಲ್, ನಾವು ಅದನ್ನೇ ನೋಡುದು, ನಾವು ಅದನ್ನೇ ಹಾಕೊಂಡು ಅದು ಅನುಕರಣೆ. ಅದು ಎಷ್ಟು ಅಂದ್ರೆ ನಮ್ದಲ್ಲಿ ಅವ್ರು ಹಾಗೆ ಮಾತಾಡೋದು, ಚೌಕಿಯಲ್ಲಿ ಅವ್ರು ಹಾಗೆ ಕೂತ್ಕೊಳ್ಳೋ ನಾನು ನೋಡಿದ ಕೆಲವು ಭಾಗ ಭಾರಿ ಇಷ್ಟ, ಅಷ್ಟು ಪ್ರಭಾವ ಬೀರಿದ್ದಾರೆ ನಮ್ಗೆಲ್ಲ. ಮತ್ತೆ ಇನ್ನೊಂದು ನಂಗೆ ಆಶ್ಚರ್ಯ, ನಾನು ಅವ್ರು ಎದುರಿಗೆ ಇಲ್ಲಿದ್ರು ನೆನ್ಪು ಮಾಡ್ಕೊಂತಿದ್ರು. ಹೌದು, ಇದು ಒಂದು ಕತೆ ಹೇಳ್ತೇನೆ.
ನಿಮ್ಗೆ ಗೊತ್ತಿರ್ಬೇಕು ಪ್ರಭಾಕರ್ ಅಧಿಕಾರಿಗಳಂತ ಬಣ್ಣಾರ್ ಕಾರ್ಸಲ್ಲಿ ಲೆಕ್ಚರ್ ಆಗಿ ಅಧಿಕಾರಿಗಳು ನಮ್ಮ ಈಗ ಹಾ. ಅವರು ನಿವೃತ್ತ ಜೀವನದಲ್ಲಿದ್ದಾರೆ ಅಲ್ಲಿ ಕಾರ್ಕಳದಲ್ಲಿ. ಹೌದು ಅವ್ರಿಗೆ ಸ್ನೇಹಿತರು ಮತ್ತೆ ಅವರು ಆತ್ಮೀಯರು. ನಾವು ಅವ್ರ ಹತ್ರ ಎಷ್ಟೊತ್ತಿ ಮಾತಾಡೋದು ಯಾವಾಗ ಮಾತಾಡೋದು ನಂಗೆ ಗೊತ್ತಿಲ್ಲ. ಒಂದ್ ದಿವಸ ಅಧಿಕಾರಿಗಳು ಸಿಕ್ಕಿ ಕಾಳಿಂಗ್ ನೋಡ್ರಿ ನಿನ್ ಬಗ್ಗೆ ಏನ್ರು ಎಲ್ಲೇ ಆಟದಲ್ಲಿ ಇವ್ರು ಹೋದ್ರು. ಎಂತ ಕೇಳಿದ್ರೆ ನಮ್ಮ ಒಬ್ಬ ಹುಡುಗಿಗೆ ಕನ್ನಡ MA ಆಯ್ತು ಅಧಿಕಾರಿಗಳೇ, ಒಂದ್ ನಿಮ್ ಕಾಲೇಜಲ್ಲಿ ಒಂದು ಪೋಸ್ಟ್ ಇದ್ರು ಕೊಡಿ ಅಂತ. ಕಾಲೇಜ್ ಪೋಸ್ಟ್ ಇದ್ರು ಕೊಡಿ ಅಂತ. ಅವ್ರಿಗೆ ಆಶ್ಚರ್ಯ, ಎಲ್ಲೋ ಇದ್ದು ನಾವು ನನ್ನನ್ನು ನೆನ್ಪಡ್ಕೊಂಡು ಅವ್ರ ಹತ್ರ ಅಂದ್ರು ನನ್ನನ್ನು ಅವ್ರ ಮನ್ಸೊಳಗೆ ಎಷ್ಟು ಇಟ್ಕೊಂಡಿದ್ರು ಅಂತ. ಇನ್ನೊಂದು ಉದಾಹರಣೆ ಕೊಡ್ತೇನೆ ನಿಮಗೆ. ನನಗೊಂದು ಮದುವೆ ಮಾಡಿಸ್ಕೊಂಡು ಹೊಟ್ಟಿರೋ ಆ ಕಾಲದಲ್ಲಿ. ಇದು ಭಾರಿ ಗಮ್ಮತ್ತಿತ್ತು. ನಮ್ಮ ಪರಿಸ್ಥಿತಿ ದೇವರೇ ಗತಿ. ನನ್ನ ತಂಗಿಗೊಬ್ಳು ಮಾನಸಿಕ ಅವಾಗ. ನಮ್ದು ಹುಲ್ಲಿನ ಮಾಡು, ಕರೆಂಟ್ ಇಲ್ಲೇ, ತುಂಬಾ ಕಷ್ಟದ ಚಿಮ್ನಿ ದೀಪ ಆಯ್ತಾ, ಗಟ್ಟಿಯ ಕೆಮ್ಮಳ ಗಂಡ ಹೆಂಡತಿ ಮಲ್ಗೋಕ್ ಒಂದು ಕ್ವಾಣಿಯೂ ಇಲ್ಲ, ಜಗ್ಲಿಲ್ಲ ಮಲ್ಗಕ್. ನಾನ್ ಮಲಗುದು ಯಾರಿಗೆ ಜಗ್ಲಿ ಇಲ್ಲ. ಒಂದ್ ದಿವಸ ಹಾವು ಈ ನಮ್ಮ ಮನೆ ಹೇಳ್ತಾರಲ್ಲ ಅಂತ ಆ ಹಾವು ನನ್ನ ತಲೆ ಹಿಡಿದಿತ್ತು. ನಂಗೆ ಕುಣಿಕೆ ಅಂತ ಇಲ್ಲ, ದೇವ್ರು ಕಾಪಾಡ. ಅವಾಗ ಈ ಕಾಳಿಂಗ್ ನೋಡ್ರಿ ಎಲ್ಲೋ ಒಂದು ಆಟದಲ್ಲಿ ಸಂಕಪ್ಪ ಶಿವರಾಮ್ ಶೆಟ್ಟರ್ ಭೇಟಿ ಆಯ್ತು. ಭೇಟಿ ಆದಾಗ ಅವ್ರು ಕೇಳಿ ಶ್ರೀಕಾಂತ್ ಸಿಗ್ತಾನ ಕೇಳಿ, ಕಾಳಿಂಗ್ ನೋಡ್ರಿ ಸಿಗ್ತಾನೆ, ನಂಗೆ ಒಂಚೂರು ಮೀಟ್ ಆಗಿ ಕೇಳ್ಬೇಕು. ಶಿವರಾಮ್ ಶೆಟ್ಟರ್ ನನ್ನ ಹತ್ರ ಬಂದು ಹೇಳಿದ್ರು. ಅವಾಗೆಲ್ಲ ಈ ಬೈಕಿಗೆಲ್ಲ ಕಡಿಮೆ ಅಲ್ಲ. ಬಂದ್ರು, ಕಾಳಿಂಗ್ ನೋಡ್ರು ಒಂಚೂರು ನಿಮ್ಮನ್ನ ಮೀಟ್ ಆಗ್ಲಿಕ್ಕೆ ಇಷ್ಟಿಸಿದ್ದಾರೆ ಶ್ರೀಕಾಂತ್ರೆ ಅಂತ. ನಮಗದು ದೊಡ್ಡ ಹಬ್ಬ. ನೋಡ್ರು ಮನೆಗೆ ಸೀದಾ ಹೋದೆ ಗುಣಿಮಿಗೆ. 4:15 5 ಗಂಟೆ ಆಯ್ತು. ಸೀದಾ ಅವ್ರ ಮನೆಗೆ 2 ಗಂಟೆ. ಎಂತ ಅವ್ರು ಮಲ್ಕೊಂಡಿರೋಷ್ಟೊತ್ತಿಗೆ ಅವ್ರ ಮನೆ ಕೇಳಿದ್ರು ಎಂತ ಅಂತ. ಕಾಳಿಂಗ್ ನೋಡ್ರು ಬೇಕಿತ್ತು, ಅವನ್ ನಿದ್ರೆ ಮಾಡ್ತಾನಲ್ಲ ಅಂದ. ನಂಗೆ ಅವ್ರ ತಾಯಿ ಇರ್ಬೇಕು ಮೋಸ್ಟ್ಲಿ. ನಿದ್ರೆ ಮಾಡ್ತಾನಲ್ಲ ಅಂದ್ರು. ಅಲ್ಲ ಒಪ್ಪಿಗೆ ಹೇಳಿರಂಬ್ರು. ಬಂದ್ರ ಕಡೆಗೆ ಏನ ಅಂದ್ರ ಎಂತ ಇಲ್ಲ, ನೀವು ಬೊಪ್ಪು ಕೇಳಿರಂಬ್ರಲ್ಲ ಅಂದೆ. ನಿಂಗ ನಾನೆಂತ ಕೇಳಿದ್ ಮರೆ. ಅಲ್ಲ ಸಂಕಪ್ಪ ಶಿವರಾಮ್. ಮದ್ಯಾತ್ಯ ನಿಮ್ಮೊಂದು ಒಳ್ಳೆ ಹುಡುಗಿ ಅಂತ ಯಾರೇನ ಹೇಳುದಿಲ್ಲ. ಅದು ಬೇಡ, ಯಾವ ಹುಡುಗಿ ಎಲ್ಲಿದ್ದು ಬೇಡ, ಒಬ್ಳೆ ಮಗಳು ಭಾರಿ ಚಂದ ಇದ್ವಿ. ನಾನು ಹೇಳಿ ನಿನ್ನ ಹೆಸರು ಹೇಳಿ ಅವ್ರು ಒಪ್ಪಿ ಆಯ್ತು. ನಿನ್ನ ಕಾಮ್ದೆ ಬೇಡ, ನನ್ನ ಮಾತಾಯ್ತು. ಅವಾಗ ಹಾಗೆ ನಾನು ಹೇಳಿದ್ ಮುಗಿದೋಯ್ತು ಆ ಕಾಲ. ಅವ್ರು ಒಪ್ಪಿದ್ದಾರೆ. ನೀ ಏನ್ ಮಾಡ್ತಿ ಈಗ? ನೀನು ಒಪ್ಪಿದ್ರೆ ಕೂಡಲೇ ಇಬ್ರಿ ಮದ್ವೆ ಅಂತ. ನೋಡ್ರೆ ನಿಮ್ಗೆಲ್ಲ ನಮ್ಮ ಬಗ್ಗೆ ಭಾವನೆ ಎಲ್ಲ ಸರಿ. ನನ್ನ ಪರಿಸ್ಥಿತಿ ಕಷ್ಟ. ನಾಳೆ ತಂದು ಹೆಣ್ಣಿಗೆ ಕಷ್ಟ ಕೊಡೋಕಾಗ. ನಮ್ಮ ಪರಿಸ್ಥಿತಿ ಬಹಳ ಬಡಸ್ತಿಗೆ. ನಾಳೆ ನಾಳೆ ನಿಮಗೊಂದು ಮಾತು ಒಪ್ಪಕಾಗ. ಹೋಗಿ ಕಾಳಿನ ಆರ್ಡರ್ ಮಾತ್ಕೊಂಡ್ರೆ ಅಂದ್ರೆ ನನ್ನ ಸ್ಥಿತಿ ಆಗುಂಟು. ನಾನು ಕ್ವಾಲಿಫೈಡ್ MA PhD ಡಿಪ್ಲೊಮಾ ಜರ್ನಲಿಸಮ್ ಸುಮಾರಲ್ಲಿ ಕೋರ್ಸ್ ಆಯ್ತು ನಂದು. ಆದ್ರೆ ನನ್ ಗಟ್ಟಿ ಆಗಲ್ಲ. ಕೆಲಸ ಟೆಂಪ್ರರಿ, ಜೀವನದಲ್ಲಿ ಗಟ್ಟಿ ಇಲ್ಲ, ಸಂಬಳ ಕಡಿಮೆ. ನಾಳೆ ಪಾಪ ಕಡೆಗೆ ಹಾಗಾದ್ರೆ ಕಾಂಬ ಮತ್ತೇನಾದ್ರು ಅಂದ್ರೆ ಮಾಡುವ ಅಂತ ಹೇಳಿ ನಾ ಮತ್ತೆ ಬಂದಿದೆ. ಇದು ಅಂದ್ರೆ ಅವ್ರು ಎಲ್ಲೇ ಇರ್ಲಿ, ಈಗ ದೇವ್ರು ನೋಡಿ ಎಲ್ಲಿದ್ರು ಕೂಡ ಅವನ್ ಭಕ್ತನ ಗಮನಿಸ್ತಿರ್ತಾನೆ. ನಾವು ಮಹಾಭಾರತದಲ್ಲಿ ಬರುತ್ತಾರೆ, ದ್ವಾರಕ್ಕೆ ಎಲ್ಲಿದ್ದು ಕೃಷ್ಣ ವಸ್ತ್ರಾಪರಣ ಆಗುವಾಗ ಅಲ್ಲಿಂದ ಹೀಗೊಂದಿದ್ದು. ಈ ನಾವು ಹಾಗೆ ಅವ್ರು ಕೆಲವು ಅಭಿಮಾನಿಗಳು ಅವ್ರು ಎಲ್ಲೇ ಇರ್ಲಿ ಅವ್ರು ತಲ್ಲಿರ್ತಾರೆ. ಎಂತಾದ್ರೂ ಬಂದ್ಕೊಂಡು ಮದುವೆ ವಿಷಯ ಬಂದ್ಕೊಂಡು ನೆನಪಾಗುದವ್ರಿಗೆ. ಈ ರಂಗದ ಪ್ರಕ್ರಿಯೆ ಬಗ್ಗೆ ಏನಾದ್ರು ಮಾತಾಡ್ತಾ ಇದ್ದಾರೆ. ನಂಗೆ ತುಂಬಾ ಆಶ್ಚರ್ಯ. ಎಲ್ಲಾ ಭಾಗವತರು ಇಲ್ದಿದ್ದ ಕೆಲವು ರಂಗ ಪ್ರಕ್ರಿಯೆಗಳು ಒಳ್ಳೆ ರಂಗದಲ್ಲಿ ರಂಗವನ್ನು ಆಡುವುದು, ಮತ್ತೆ ರಂಗದಲ್ಲಿ ಕಲಾವಿದನನ್ನು ತೋರಿಸುವುದು, ಇದು ಸಾಮಾನ್ಯ ಕೆಲಸ ಅಲ್ಲ. ಉದಾಹರಣೆಗೆ ಏನೂ ಇಲ್ದಿದ್ದ ಒಬ್ಬ ಕಲಾವಿದನನ್ನ ರಂಗದಲ್ಲಿ ಪ್ರೊಡ್ಯೂಸ್ ಮಾಡುವಂತದ್ದು, ಅದು ಕಾಳಿಂಗನವರ ನಂಬರ್ 1 ಕೆಪಾಸಿಟಿ. ಅವ್ ಏನು ಮಾಡೋಕಾಗ್ದಿದ್ದವನ್ನ ಮಾಡಿ ಅಲ್ಲಿಯೇ ತೋರಿಸಿ ಕಳಿಸುವಂತದ್ದು ಅವ್ರ ದೊಡ್ಡ ವಿದ್ವತ್ತು. ನಮ್ಗೆಲ್ಲ ಸಾಧ್ಯವೇ ಇಲ್ಲ. ಗಾಡ್ ಗಿಫ್ಟ್ ಕಲ್ತ್ಕೊಂಡೆ ಬಂದಿರ. ಇದ್ರ ಬಗ್ಗೆ ಎಲ್ಲ ನಿಮ್ಮ ರಾಗಗಳ ಬಗ್ಗೆ ಇದ್ರ ಬಗ್ಗೆ ಹೇಳ್ತಾ ಇದ್ರ ನೀವು? ಅದು ಒಂದು ಹೇಳ್ತೇನೆ. ರಾಮನಾರಿ, ಕೃಷ್ಣಯಾದಿ, ಮತ್ತೆ ಮುಖ್ಯ ಪ್ರಾಣ ಕಿನ್ನಿಗೋಳಿ, ಜಲವಳ್ಳಿ ವೆಂಕಟೇಶ್ವರಾವು, ಇವ್ರ ಬಗ್ಗೆ ಎಲ್ಲ ಅಭಿಮಾನ ಹುಟ್ಟಿದ್ದೇ ನಮಗೆ ನೀಲ ಗಗನ ಯಾಜಿ ಅವಾಗ ಶಿಥಿಲನ ಪಾತ್ರ ನಂಬ್ಲಿಕ್ಕಿಲ್ಲ. ನಾವೊಂದು PUC ಒಂದು 10-20 ಹುಡುಗರಿ ಅಂತ ಕುಣಿದ್ ನೋಡ್ಬೇಕು ಬಂದ್ ಕೂಡ್ಲೆ. ಅಂದ್ರೆ ಅವರಲ್ಲಿ ಏನಂದ್ರೆ ಯಾವ ಪಾತ್ರ ಹೇಗೆ ಕುಣಿಸ್ಬೇಕು, ಮತ್ತೆ ಹೇಗೆ ಅಭಿನಯ ಮಾಡಿಸ್ಬೇಕು. ಈಗ ಜಲವಳ್ಳಿ ನೋಡಿ, ಜಲವಳ್ಳಿ ಕುಣಿತದಲ್ಲಿ ಅಂತ ಇಲ್ಲಿರೋರು ಅಭಿಮಾನ ಸಿಹಿ ಅನ್ನುವಾಗ ಸ್ವರದ ತಾಕತ್ತು, ಆ ಸ್ವರದ ತಾಕತ್ತಲ್ಲಿ ಅವರ ಮುಖವರ್ಣಿಕೆಯಲ್ಲಿ ತೋರಿಸ್ತದೆ. ಮತ್ತೆ ಅತಿ
ಕ್ರೌರಿಯಾಗಿ ಅವ್ರನ್ನ ಇದ್ ಮಾಡ್ತಾ ಇದ್ರು. ಅಂದ್ರೆ ಮತ್ತೆ ಮುಖಭಾವನೆ ಇಲ್ಲ, ಕೊಡ್ತಾ ಇಲ್ಲ ಅವ್ರದ್ದು. ಇಲ್ಲ ಕುಂಟ ಕಾಣೆ ಮತ್ತೆ ಕಾಳಿಂದ ಅವರ ಪದ ಹಾಗೆ ಶೀ ಅಂತ ಅವ್ರ ಹೇಳುವಾಗ ಈಗ ಆಗ್ಬೇಕೆ ಆಗಿದ್ರು ಹೌದು ಹೌದು. ಅಷ್ಟು ಮಾಡ್ತಿದ್ರು ಆ ರೀತಿ ಒಂದು. ಮತ್ತೆ ರಂಗದಲ್ಲಿ ಶಿಸ್ತು ನೀವು ಹೇಳಿದ್ರಲ್ಲ, ನಾವೊಂದು ಘಟನೆ ನೆನಪಾಗುತ್ತೆ ನಾಗಶ್ರೀಯಲ್ಲಿ. ಪ್ರಭಾಂಗಿ ಪಾತ್ರ ಉಂಟಲ್ಲ, ಯಾರು ಮಾಡೋದು ಗೊತ್ತಿಲ್ಲ, ಅವತ್ತು ಬೇರೆ ಯಾರು ಇರ್ಬೋದೇ. ಅದು ಒಂದ್ಸಾರಿ ವೇಷ ಬದಲಾಯಿಸ್ಕೊಂಡ್ ಬರ್ಬೇಕಲ್ಲ. ಹೌದು. ಅಲ್ಲಿ ಸ್ವಪ್ನ ಸೇರಿಸಿ ಇವ್ರು ಹೀಗೆ ಅಲ್ಲ ಹೊಡಿತಾ ಕೂತು ಹೀಗೆ ಕಂಡ್ರು. ಸೀರೆ ಉಟ್ಕೊಂಡು ಲೇಟ್ ಆಯ್ತಲ್ಲ, ಮುಂದಿನ ಪದ್ಯ ಅಂದ್ರೆ ಇಂತಿಷ್ಟು ಟೈಮ್ ಅಂತ ಉಂಟು ಅವ್ರಿಗೆ. ಆಮೇಲೆ ಸೂಚನೆ ಕೊಡ್ತಾರೆ, ಹೀಗೆ ನೋಡ್ತಾರೆ. ನಿಮಿಷ ಆಚೆ ಚಾಪಲಿಕ್ಕೆ ಆಗ್ಲಿ ಇಲ್ಲ. ರಂಗದಲ್ಲಿ ಯಾರಿಗೂ ರಿಡಕ್ಷನ್ ಇಲ್ಲ, ಅನಿರೀಕ್ಷಿತವಾಗಿ ಮುಂದಿನ ಭಾಗ ಹೋಯ್ತು.